Hello all, welcome to Creative IAS Academy. This is Lohit Kumar R here. ನೋಡಿ ಈ ಹಿಂದೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಇದ್ವಿ. ಅದರ ಪಾರ್ಟ್ 1 ವಿಭಾಗ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಈಗ ಪಾರ್ಟ್ 2 ವಿಭಾಗವನ್ನು ನೋಡ್ಕೊಳ್ತಾ ಬರೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿ ಎಕ್ಸಾಮಲ್ಲೂ ಕೂಡ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನದಿಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕವಾಗುತ್ತೆ. ಪ್ರೀವಿಯಸ್ ಕ್ಲಾಸಲ್ಲಿ ನರ್ಮದಾ ನದಿ, ತಪತಿ ನದಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ದಿನ ನಾವು ಸಬರಮತಿ ನದಿ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ ಇದು. ಸೊ ಮೊದಲನೇ ಹಂತದಲ್ಲಿ ಸಬರಮತಿ ಅಂತಕ್ಕಂಥ ಹೆಸರನ್ನು ಸಬರ್ ಮತ್ತು ಹತ್ಮತಿ ಅಂತಕ್ಕಂಥ ಎರಡು ನೇಮಿನ ಕಲ್ಮಿನೇಷನ್ ಮುಖಾಂತರವಾಗಿ ಎರಡು ನೇಮನ್ನು ಸೇರಿಸ್ಕೊಂಡು ಸಬರಮತಿ ಅಂತೇಳಿ ಹೆಸರನ್ನು ಇಡಲಾಗಿದೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸಬರಮತಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಇದು ಅರಾವಳಿ ಹಿಲ್ಸ್. ನೋಡಿ, ಭಾರತದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂತಹ ಪರ್ವತ ಅರಾವಳಿ ಪರ್ವತದ ಬೆಟ್ಟಗಳ ಸಾಲಿನಲ್ಲಿ ಹುಟ್ಟುತ್ತೆ. ಯಾವುದು? ಸಬರಮತಿ ನದಿ. ಮುಂದುವರೆದಂತೆ ಇದರ ಎಲಿವೇಶನ್ ಎಷ್ಟು ಅಂತ ಕೇಳಿದಾಗ 762 ಮೀಟರ್ ನೆನ್ಪಿಟ್ಕೊಳ್ಳಿ ಎತ್ತರದಲ್ಲಿ ಹರಿತಕ್ಕಂಥದ್ದು. ಸೊ ಗ್ರಾಮ ಯಾವುದು ಅಂತ ನೋಡ್ಕೊಂಡಾಗ ತೇಪುರ್ ಅಂತಕ್ಕಂಥ ಗ್ರಾಮ. ಇದು ಎಲ್ಲಿ ಬರುತ್ತೆ? ರಾಜಸ್ಥಾನದ ಉದಯ್ಪುರ್ ಡಿಸ್ಟಿಕ್ ಅಂತ ಬರುತ್ತೆ. ನೋಡಿ ರಾಜಸ್ಥಾನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ರಾಜಸ್ಥಾನದ ಉದಯ್ಪುರ್ ಅಂತಕ್ಕಂಥ ಡಿಸ್ಟಿಕ್ಕಲ್ಲಿ ಈ ನದಿ ಹುಟ್ಟುತ್ತೆ. ರೈಟ್, ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಓಕೆನಾ? ಅರ್ಥ ಆಗ್ತಿದೆ ನಿಮಗೆ? ರೈಟ್. ಇದು ಒಟ್ಟು ಉದ್ದ ಎಷ್ಟು ಅಂತ ನೋಡ್ಕೊಂಡಾಗ, ಇದರ ಒಂದು ಟೋಟಲ್ ಲೆಂತ್ ಎಷ್ಟು ಅಂತ ನೋಡ್ಕೊಂಡಾಗ, ಹುಟ್ಟಿನಿಂದ ಅರೇಬಿಯನ್ ಸಿ ಅಥವಾ ಅರೇಬಿಯನ್ ಸಮುದ್ರಕ್ಕೆ ಸೇರುವಂತಹ ಒಂದು ಗ್ಯಾಪ್ ಅಥವಾ ಒಂದು ಉದ್ದವನ್ನು ನಾವು ನೋಡ್ಕೊಂಡಾಗ 371 ಕಿಲೋಮೀಟರ್ನಷ್ಟು ಉದ್ದವನ್ನು ಹರಿಯುತ್ತೆ ಸಬರಮತಿ ನದಿ. ಮುಂದುವರೆದಂತೆ ಸಬರಮತಿಗೆ ಕಟ್ಟಲಾಗಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗಳಿದ್ದಾವೆ. ಆ ಪ್ರಾಜೆಕ್ಟ್ಸ್ಗಳು ಯಾವುವು ಅಂತ ನೋಡ್ಕೊಳ್ಳೋಣ. ಸಬರಮತಿ ರಿಸರ್ವಾಯರ್ ಅಂತೇಳಿ ಕರಿತೀವಿ. ಯಾವ ಪ್ರದೇಶದಲ್ಲಿದೆ? ಧಾರೋಲಿಯಲ್ಲಿದೆ. ಹತ್ಮತಿ ರಿಸರ್ವಾಯರ್ ಅಂತ ಕರಿತೀವಿ ಮತ್ತು ಮೆಶ್ವೋ ರಿಸರ್ವಾಯರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಟೋಟಲ್ 3 ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳಿದ್ದಾವೆ. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ಗಳನ್ನು ನೋಡ್ಕೊಳ್ಳೋಣ. ಅಂದರೆ ಒಂದು ನದಿ ಹರಿತಾ ಇದೆ ಅಂದರೆ ಇದರ ಎಡಭಾಗದಲ್ಲಿರುವಂಥದ್ದು ಮತ್ತು ಬಲಭಾಗದಲ್ಲಿರುವಂಥದ್ದನ್ನು ನೋಡ್ಕೊಳ್ಬೇಕಾಗುತ್ತೆ. ಲೆಫ್ಟ್ ಬ್ಯಾಂಕ್ ನೋಡ್ಕೊಂಡಾಗ ವಾಖಾಲ್, ಹತ್ಮತಿ ಮತ್ತು ವಾತ್ರಾಕ್ ಅಂತೇಳಿ ಕರಿತೇವೆ. ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ನೋಡ್ಕೊಂಡಾಗ ಸಾಯಿ ಅಂತೇಳಿ ಕರಿತೇವೆ. ಮುಂದುವರೆದಂತೆ ಮಾಹಿ ನದಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಡಿಸ್ಕಸ್ ಮಾಡ್ತಾ ಇರೋದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಅಥವಾ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತೇಳಿ ಕರಿತೀವಿ. ಹಾಗಾದರೆ ಮಾಹಿ ಅಂತಕ್ಕಂಥ ನದಿ ಯಾವ ದಿಕ್ಕಿನ ಕಡೆ ಹರಿಯುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ, ಇಟ್ ಒರಿಜಿನೇಟ್ಸ್ ಫ್ರಮ್ ನದರ್ನ್ ಸ್ಲೋಪ್ ಆಫ್ ವಿಂಧ್ಯಾನ್ ಅಟ್ ಆ್ಯನ್ ಆಲ್ಟಿಟ್ಯೂಡ್ ಆಫ್ 500 ಮೀಟರ್ ಇನ್ ದ ಧಾರ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್. ನೆನ್ಪಿಟ್ಕೊಳ್ಬೇಕು, MP ಅಂತಲೇ ಕರಿತೀವಿ. MP ಅಂದ್ರೇನು? ಮಧ್ಯಪ್ರದೇಶದಲ್ಲಿ ಬರುವಂತಹ ಧಾರ್ ಅಂತಕ್ಕಂಥ ಡಿಸ್ಟಿಕ್ನಲ್ಲಿ ಇದು ಹುಟ್ಟುತ್ತೆ. ಇದರ ಒಟ್ಟು ಎತ್ತರ ಪ್ರದೇಶ ಎಷ್ಟು ಅಂತ ನೋಡ್ಕೊಂಡಾಗ 500 ಕಿಲೋಮೀಟರ್ ಅಂತ 500 ಮೀಟರ್ ಅಂತೇಳಿ ಕರೆಯಲಾಗುತ್ತೆ. ಇದು ವಿಂಧ್ಯ ಶ್ರೇಣಿ ಅಂತ ಇದೆಯಲ್ಲ, ಆ ವಿಂಧ್ಯ ಶ್ರೇಣಿಯ ಒಂದು ಸ್ಲೋಪ್ನಲ್ಲಿ ಅಂದರೆ ಇಳಿಜಾರು ಪ್ರದೇಶದಲ್ಲಿ ಏನಾಗ್ತಾ ಹೋಗುತ್ತೆ? ಹರಿಯುತ್ತಾ ಹೋಗುತ್ತೆ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು. ಅಂತಿಮವಾಗಿ ಅರೇಬಿಯನ್ ಸಮುದ್ರ ಅಥವಾ ಅರೇಬಿಯನ್ ಸೀಗೆ ಹರಿಯುತ್ತದೆ ಅಥವಾ ಸೇರುತ್ತದೆ ಅಂತ ಹೇಳ್ಬೋದು. ಯಾವುದರ ಮುಖಾಂತರ ಅಂತ ನೋಡ್ಕೊಂಡಾಗ ಇಲ್ಲೊಂದು ಗಲ್ಫ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ನಾವು ಗಲ್ಫ್ ಆಫ್ ಕಂಬತ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಹೆಸರುಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಗಲ್ಫ್ ಆಫ್ ಕಂಬತ್ ಅಂತ ಕರಿತೀವಿ. ಬೇಸಿಕಲಿ ಗಲ್ಫ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಈ ಹಿಂದೆ ಕ್ಲಾಸಲ್ಲಿ ಮಾಡಿದ್ವಿ. 4 ಅಥವಾ 3 ಪ್ರದೇಶದಲ್ಲಿ ಭೂಪ್ರದೇಶವನ್ನು ತುಂಬಿರ್ತಕ್ಕಂಥದ್ದು, 3 ಪ್ರದೇಶದಲ್ಲೂ ನೀರನ್ನು ತುಂಬಿರ್ತಕ್ಕಂಥದ್ದು, ಒಂದು ಪ್ರದೇಶದಲ್ಲಿ ಭೂಪ್ರದೇಶವನ್ನು ಹೊಂದಿತ್ತು ಅಂದರೆ ಅದನ್ನು ನಾವು ಗಲ್ಫ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ನಂತರದಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಏನಿದೆಯಲ್ಲ, ಕೆಲವೊಂದು ಲೊಕೇಟೆಡ್ ಆಗಿರ್ತಕ್ಕಂಥ ಹೈಡ್ರೋ ಪವರ್ ಸ್ಟೇಷನ್ಗಳನ್ನು ಮಾಹಿ ರಿವರ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಮಹಿ ಬಜಾಜ್ ಸಾಗರ್ ಡ್ಯಾಮ್ ಅಂತೇಳಿದೆ, ಸಾಗರ್ ಡ್ಯಾಮ್ ಅಂತೇಳಿದೆ, ಕದನಾ ಡ್ಯಾಮ್ ಅಂತೇಳಿದೆ, ವಾಣಕೋರಿ ಡ್ಯಾಮ್ ಅಂತೇಳಿದೆ. 3 ರೀತಿಯಾಗಿರ್ತಕ್ಕಂಥ ಡ್ಯಾಮ್ಗಳನ್ನು ಕೊಡಲಾಗಿದೆ. ನೆನ್ಪಿಟ್ಕೊಳ್ಳಿ. ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ಗಳನ್ನು ನೋಡ್ಕೊಳ್ಳಿ ಒಂದು ಬಾರಿ. ಸೋಮ್, ಪಾನಂ. ನೋಡಿ, ಸೋಮ್ ನದಿಯ ಕೆಲವೊಂದು ಟ್ರಿಬ್ಯೂಟರೀಸ್ಗಳಿದ್ದಾವೆ. ರೈಟ್, ಸಬ್ ಟ್ರಿಬ್ಯೂಟರೀಸ್ ಅಂತಲೂ ಕೂಡ ಕರಿತೀವಿ. ಅವುಗಳ ಹೆಸರು ಗೋಮ್ತಿ ಮತ್ತು ಜಾಕ್ನಾಮ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ನೋಡ್ಕೊಂಡಾಗ ಆನಾಸ್ ಅಂತಕ್ಕಂಥ ಒಂದು ರಿವರ್ ಬರುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದಿನ ನದಿಯ ಹೆಸರು ಗಗ್ಗರ್ ನದಿ. ರೈಟ್,
ಗಗ್ಗರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ರಿವರ್ ಅಂತಲೂ ಕುಡಿತೀವಿ. ಸೊ ಇದು ಇನ್ಲ್ಯಾಂಡ್ ಡ್ರೈನೇಜನ್ನು ಹೊಂದಿದೆ. ಅರ್ಥ ಆಗ್ತಿದೆ ನಿಮಗೆ? ಇನ್ಲ್ಯಾಂಡ್ ಡ್ರೈನೇಜ್ ಅಂದರೆ ಒಳನಾಡು ನದಿಯ ಹರಿವು ಅಂತೇಳಿ ಕರಿತೀವಿ. ಒಳನಾಡು ನದಿಯ ಹರಿವು ಅಂತೇಳಿ ಕರಿತೇವೆ. ಗಗ್ಗರ್ ನದಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ಕೊಳ್ತಾ ಇರೋದು. ಇದೊಂದು ಸೀಸನಲ್ ಸ್ಟ್ರೀಮ್ ಅಂದರೆ ನೋಡಿ, ಸಾರ್ವಕಾಲಿಕವಾಗಿರ್ತಕ್ಕಂಥದ್ದು ಮತ್ತು ಋತುಮಾನಿಕವಾಗಿರ್ತಕ್ಕಂಥ 2 ಪ್ರಕಾರದ ನದಿಗಳಿದ್ದಾವೆ. ಸಾರ್ವಕಾಲಿಕ ನದಿಗಳಿಗೆ ನಾವು ಪೆರಿನಿಯಲ್ ರಿವರ್ಸ್ ಅಂತೇಳಿ ಕರೆದ್ರೆ, ಸೀಸನಲ್ ರಿವರ್ ಅಂದರೆ ಋತುಮಾನಿಕ ನದಿಗಳು ಅಂತ ಕರಿತೀವಿ. ಅದಕ್ಕೆ ಸೀಸನಲ್ ರಿವರ್ ಅಂತೇಳಿ ಕರಿತೀವಿ. 2 ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಗಗ್ಗರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಆಫ್ ಇನ್ಲ್ಯಾಂಡ್ ಡ್ರೈನೇಜ್ ಅಂತೇಳಿದೆ. ಅರ್ಥ ಆಗ್ತಿದೆ ನಿಮಗೆ? ಸೊ ಒಳನಾಡು ನದಿ ಹರಿವನ್ನು ಹೊಂದಿರತಕ್ಕಂಥ ಮುಖ್ಯವಾಗಿರುವಂಥ ನದಿ ಗಗ್ಗರ್ ನದಿ. ಇದೊಂದು ಸೀಸನಲ್ ಆಗಿರ್ತಕ್ಕಂಥ ನದಿ, ರೈಟ್. ಲೋವರ್ ಸ್ಲೋಪ್ಸ್ ಆಫ್ ಹಿಮಾಲಯಾಸ್ ಅಂದರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಿಮಾಲಯಾಸ್ಗಳೇನಿದಾವಲ್ಲ ಇವುಗಳ ಕಡಿಮೆ ಇಳಿಜಾರಿನ ಪ್ರದೇಶದಲ್ಲಿ ಹರಿದು ಬರುತ್ತದೆ. ಇದನ್ನು ನಾವು ಏನಂತ ಕರಿತೀವಿ? ಲೋವರ್ ಸ್ಲೋಪ್ ಅಂತೇಳಿ ಕರಿತೀವಿ, ರೈಟ್. ಲೋವರ್ ಸ್ಲೋಪ್ಸ್ ಅಂತೇಳಿ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ಇದು ನ್ಯಾಚುರಲ್ ಆಗಿ 2 ರಾಜ್ಯಗಳ ಬೌಂಡ್ರಿಯನ್ನಾಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಯಾವುದು ಆ 2 ರಾಜ್ಯಗಳು ಅಂತ ನೋಡ್ಕೊಂಡಾಗ, ಮೊದಲನೇ ರಾಜ್ಯ ಯಾವುದು? ಹರಿಯಾಣ. ಅದೇ ರೀತಿ ಇನ್ನೊಂದು 2ನೇ ರಾಜ್ಯ ಯಾವುದು ಅಂತ ನೋಡ್ಕೊಂಡಾಗ ಪಂಜಾಬ್ ಅಂತೇಳಿ ಕರಿತೀವಿ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ನೋಡಿ, ಇದು ಡ್ರೈ ಸ್ಯಾಂಡ್ಸ್ ಅಂದರೆ ಅತಿ ಹೆಚ್ಚು ಪ್ರಮಾಣದ ಒಣ ಮರಳನ್ನು ರಾಜಸ್ಥಾನದಿಂದ ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಹನುಮಾನ್ಗರ್ ಅಂತ ಒಂದು ಪ್ರದೇಶ ಇದೆ. ಆ ಹನುಮಾನ್ಗರ್ ಅಂತ ಪ್ರದೇಶದಿಂದ ಅತಿ ಹೆಚ್ಚು ಒಣ ಮರಳನ್ನು ಪಡೆದುಕೊಳ್ಳುತ್ತೆ. ನೆನ್ಪಿಟ್ಕೊಳ್ಬೇಕು, ರಾಜಸ್ಥಾನದಿಂದ. ಅದರಲ್ಲೂ ಕೂಡ ರಾಜಸ್ಥಾನದ ಒಂದು ಪ್ರಮುಖ ಪ್ರದೇಶವಾದ ಹನುಮಾನ್ಘಾರ್ ಪ್ರದೇಶದಿಂದ ಹೆಚ್ಚು ಮರಳನ್ನು ಪಡೆದುಕೊಳ್ಳುತ್ತದೆ. ಇದರ ಕೆಲವೊಂದು ಟ್ರಿಬ್ಯೂಟ್ರೀಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೇಯ್ನ್ ಟ್ರಿಬ್ಯೂಟ್ರೀಸ್ ಆರ್ ತಾಂಗ್ರಿ, ಮಾರ್ಕುಂಡ, ಸರಸ್ವತಿ ಮತ್ತು ಚೈತನ್ಯ ಅಂತೇಳಿ ಕರಿತೀವಿ. ಮುಖ್ಯವಾಗಿರ್ತಕ್ಕಂತಹ ನದಿಗಳಿವು. ಅದರಲ್ಲೂ ಕೂಡ ನಾವು ಉಪನದಿಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಿಮವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರೆದಾಗ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದಾವಲ್ಲ ಇವು ಬಹುಸಂಖ್ಯಾತವಾಗಿ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಫ್ಲೋ ಆಗ್ತಾ ಹೋಗ್ತವೆ. ಜೊತೆಗೆ ಫ್ಯೂವರ್ ಆ್ಯಂಡ್ ಸ್ಮಾಲರ್ ಆ್ಯಸ್ ಕಂಪೇರ್ಡ್ ಟು ದ ಈಸ್ಟ್ ಫ್ಲೋಯಿಂಗ್ ಕೌಂಟರ್ ಪಾರ್ಟ್ಸ್ ಅಂದರೆ ಅವುಗಳ ಪ್ರತಿಸ್ಪರ್ಧಿಯಾಗಿರ್ತಕ್ಕಂತಹ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳಿಗೆ ಕಂಪೇರ್ ಮಾಡ್ಕೊಂಡಾಗ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳೇನಿದ್ದಾವಲ್ಲ ಸ್ಮಾಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳನ್ನು ನಾವು ಲಾಂಗರ್ ಅಂತ ಕನ್ಸಿಡರ್ ಮಾಡ್ಬೋದಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬೇಸಿಕ್ ಆಗಿರ್ತಕ್ಕಂತಹ ಡಿಫ್ರೆನ್ಸ್. ಸ್ಮಾಲರ್ ಜೊತೆಗೆ ಫ್ಯೂವರ್ ಅಂತಲೂ ಕೂಡ ಕರಿಬೋದಾಗತ್ತೆ ವೆಸ್ಟ್ ಫ್ಲೋಯಿಂಗ್ಸ್ ರಿವರಿಗೆ. ಆದರೆ ಈಸ್ಟ್ ಫ್ಲೋಯಿಂಗ್ಸ್ ರಿವರ್ಸ್ಗಳಿಗೆ ಲಾರ್ಜರ್ ಅಂತ ಕರೆಯಲಾಗುತ್ತೆ. ಲಾರ್ಜರ್ ಇನ್ ನಂಬರ್ ಅಂತಲೂ ಕೂಡ ಹೇಳಲಾಗುತ್ತೆ. ಕಾರಣ ಏನು ಅಂದರೆ, ಭಾರತದ ಒಂದು ಭೂಪ್ರದೇಶವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ನೋಡಿ, ಈ ಪ್ರದೇಶ ಏನಿದೆಯಲ್ಲ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಈ ಪ್ರದೇಶ ಸ್ವಲ್ಪ ಮೇಲ್ಭಾಗದಲ್ಲಿದೆ, ರೈಟ್. ಈ ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ಘಟ್ಟಗಳಿಗೆ ಅಥವಾ ಭೂಪ್ರದೇಶಕ್ಕೆ ನಾವು ಕಂಪೇರ್ ಮಾಡ್ಕೊಂಡಾಗ ಪೂರ್ವಾಭಿಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಿದಾವಲ್ಲ ಇವು ಇಳಿಜಾರಿನಲ್ಲಿದ್ದಾವೆ ಅಥವಾ ಟಿಲ್ಟ್ ಆಗಿದ್ದಾವೆ. ಇಲ್ಲಿ ಸಬ್ಮರ್ಜೆಂಟ್, ಡೈವರ್ಜೆಂಟ್ ಮತ್ತು ಸಬ್ಮರ್ಜೆಂಟ್ ಅಂತಕ್ಕಂಥ ಝೋನ್ಗಳು ಬರ್ತವೆ ನಿಮಗೆ ಜಿಯೋಗ್ರಫಿಯಲ್ಲಿ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇದು ಸಬ್ಮರ್ಜೆಂಟ್ ಮತ್ತು ಡೈವರ್ಜೆಂಟ್ ಏರಿಯಾಸ್ಗಳಾಗಿರೋದ್ರಿಂದ ಈ ಪ್ರದೇಶ ಇಳಿಜಾರಾಗಿರುತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ನದಿ ಹರಿದಂಥ ಸಂದರ್ಭದಲ್ಲಿ ನಾರ್ಮಲಾಗಿ ಇಳಿಜಾರು ಪ್ರದೇಶಕ್ಕೆ ಹರಿದೋಗುತ್ತೆ. ಸೊ ಆದುದರಿಂದ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳೇನಿದ್ದಾವೆ ಅವು ಹೆಚ್ಚಾಗಿದ್ದಾವೆ ಕಂಪೇರ್ಡ್ ಟು ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬೇಸಿಕ್ ಆಗಿರ್ತಕ್ಕಂಥದ್ದು. ಮುಂದುವರೆದಂತೆ ದ 2 ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ನರ್ಮದಾ ಮತ್ತು ತಾಪಿ. ಓಕೆ, ಡಿಸ್ಕಸ್ ಮಾಡಿದ್ವಿ ತಾನೆ. ಇತರೆ ರಿವರ್ಸ್ಗಳನ್ನು ನೋಡ್ಕೊಂಡಾಗ ಶತ್ರುಂಜಿ, ಭಾದ್ರಾ, ಧಂದರ್, ಸಬರಮತಿ, ಮಾಹಿ, ವೆಟರಾನ್, ಕಾಲಿನಾದಿ, ಬೇಡ್ತಿ, ಶರವತ್, ಮಾಂಡವಿ, ಜೌರಿ, ಭರತ್ಪುರ್ಜಾ, ಪೆರಿಯಾರ್, ಪಂಬಾ ರಿವರ್ ಅಂತೇಳಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ನೋಡ್ಕೊಂಡಾಗ ಈ ಪೆನಿನ್ಸುಲಾರ್ ರಿವರ್ಸ್ಗಳೇನಿದಾವಲ್ಲ, ರೈಟ್, ಅರೇಬಿಯನ್ ಸಮುದ್ರಕ್ಕೆ ಸೇರುವಂತಹ ಕೆಲವೊಂದು ನದಿಗಳೇನಿದಾವಲ್ಲ, ಪೆನಿನ್ಸುಲಾರ್ ರಿವರ್ಸ್ಗಳೇನಿದಾವಲ್ಲ ಇವುಗಳು ಏನು ಡೆಲ್ಟಾವನ್ನು ಫಾರ್ಮೇಷನ್ ಮಾಡೋದಿಲ್ಲ. ಇದು ಬೇಸಿಕ್. ಜೊತೆಗೆ ಓನ್ಲಿ ಎಕ್ಚುರೀಸ್ಗಳನ್ನು ಫ್ರೇಮ್ ಮಾಡ್ತವೆ ಅಥವಾ ಎಕ್ಚುರೀಸ್ಗಳನ್ನು ಮಾತ್ರ ರಚನೆಯನ್ನು ಮಾಡ್ತವೆ. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಚುರಿ ಅನ್ನೋದು, ಎಕ್ಚುರಿ ಅಂದರೆ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ನಮಗೆ. ಇಲ್ಲಿ ಡೆಸರ್ಟ್ ರಿವರ್ಸ್ಗಳು ಕೂಡ ಇದ್ದಾವೆ. ಅವುಗಳು
ಕೆಲವೊಂದು ದೂರದವರೆಗೆ ಅಂದರೆ ಸಮ್ ಡಿಸ್ಟೆನ್ಸ್ಗಳಿಗೆ ಮಾತ್ರ ಫ್ಲೋ ಆಗ್ತವೆ, ಅಥವಾ ಡೆಸರ್ಟ್ಸ್ನಲ್ಲಿಯೇ ತಮ್ಮ ಅವಧಿಯನ್ನು ಅಥವಾ ತಮ್ಮ ಸ್ವರೂಪವನ್ನು ಕಳೆದುಕೊಳ್ಳುತ್ತವೆ. ಈ ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್ ತಿಳ್ಕೊಳ್ಳಿ. ಸೊ ಇವುಗಳನ್ನು ನಾವು ಡೆಸರ್ಟ್ಸ್ ರಿವರ್ಸ್ ಅಂತಲೂ ಕೂಡ ಕ್ಯಾಟಗರೈಸ್ ಮಾಡ್ಬೋದಾಗುತ್ತೆ. ಮುಂದುವರೆದಂತೆ ಅವುಗಳ ಹೆಸರನ್ನು ನೋಡ್ಕೊಂಡಾಗ ಲೋನಿ ರಿವರ್ಸ್ ಮತ್ತು ಮಂಚು ರಿವರ್ಸ್, ರೂಪೇನ್, ಸರಸ್ವತಿ, ಬನಾಸ್ ಆ್ಯಂಡ್ ಘಗ್ಗರ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಮರುಭೂಮಿಯಲ್ಲಿ ತನ್ನ ಸ್ಥಾನವನ್ನು ತನ್ನ ಸ್ವರೂಪವನ್ನು ಕಳೆದುಕೊಳ್ಳುವುದರಿಂದ ಇವುಗಳಿಗೆ ಮರುಭೂಮಿ ರಿವರ್ ಅಂತಲೂ ಕೂಡ ಕರೆಯಲಾಗ್ತಾ ಹೋಗುತ್ತೆ. ನೋಡಿ, ಅದರ ಹೆಸರಲ್ಲಿ ಅಥವಾ ಅದರ ಲಿಸ್ಟಲ್ಲಿ ಗಗ್ಗರ್ ಅಂತಕ್ಕಂತಹ ನದಿನೂ ಕೂಡ ಇದೆ. ಅಬ್ಸರ್ವ್ ಮಾಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ಈ ಹಿಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ನಮ್ಮ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದುವರೆದಂತೆ ಯಾರು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.